ಜೀವನದಲ್ಲಿ ಕೆಲವೊಮ್ಮೆ ಸಣ್ಣ ಘಟನೆಗಳೇ ದೊಡ್ಡ ಅರ್ಥವನ್ನ ಹೊತ್ತಿರ್ತವೆ. ಒಂದು ದಿನ ನೀನು ಮನೆಯ ಬಾಗಿಲು ತೆರೆದು ಒಳಗೆ ಹೋಗ್ತಿದ್ದಾಗ ಒಂದು ಚಿಕ್ಕ ಕಪ್ಪೆ ನಿಧಾನವಾಗಿ ಜಿಗಿದು ಒಳಗೆ ಬರುತ್ತದೆ. ಅಂದು ನಿನ್ನ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಹುಟ್ಟುತ್ತದೆ. ಇದು ಏನಾದರೂ ಸಂಕೇತನಾ? ಬಹಳ ಜನರಿಗೆ ಇದು ಸಾಮಾನ್ಯ ಘಟನೆ. ಆದರೆ ಕೆಲವರಿಗೆ ಇದು ಒಂದು ಸಂದೇಶ. ನಿಜ ಹೇಳ್ಬೇಕೆಂದರೆ ಈ ಜಗತ್ತಿನಲ್ಲಿ ನಡೆಯುವ ಪ್ರತಿಯೊಂದು ಘಟನೆಗೂ ನಾವು ಅರ್ಥ ಕೊಡುತ್ತೇವೆ. ಅದೇ ಅರ್ಥ ನಮ್ಮ ಜೀವನದ ದಿಕ್ಕನ್ನ ನಿರ್ಧರಿಸುತ್ತದೆ. ಕಪ್ಪೆ, ಈ ಚಿಕ್ಕ ಜೀವಿ ನಮಗೆ ತುಂಬ ದೊಡ್ಡ ಪಾಠವನ್ನ ಕಲಿಸುತ್ತದೆ. ಕಪ್ಪೆ ತನ್ನ ಜೀವನದಲ್ಲಿ ಎರಡು ಪ್ರಪಂಚಗಳನ್ನು ನೋಡುತ್ತದೆ: ನೀರು ಮತ್ತು ನೆಲ. ಅದು ಯಾವ ಪರಿಸ್ಥಿತಿಯಲ್ಲಾದರೂ ಹೊಂದಿಕೊಳ್ಳುತ್ತದೆ. ಇದೇ ನಮ್ಮ ಜೀವನಕ್ಕೂ ಅನ್ವಯಿಸುತ್ತದೆ. ನಾವು ಕೂಡ ಜೀವನದಲ್ಲಿ ಹಲವು ಪರಿಸ್ಥಿತಿಗಳನ್ನು ಎದುರಿಸುತ್ತೇವೆ. ಕೆಲವೊಮ್ಮೆ ಸಂತೋಷ, ಕೆಲವೊಮ್ಮೆ ದುಃಖ, ಕೆಲವೊಮ್ಮೆ ಸೋಲು, ಕೆಲವೊಮ್ಮೆ ಗೆಲುವು. ಆದರೆ ನಾವು ಹೊಂದಿಕೊಳ್ಳುತ್ತೇವೆ ಎಂದರೆ ಅದೇ ನಿಜವಾದ ಶಕ್ತಿ. ನಿನ್ನ ಮನೆಗೆ ಕಪ್ಪೆ ಬಂದರೆ ಅದನ್ನ ಕೇವಲ ಒಂದು ಯಾದೃಚ್ಛಿಕ ಘಟನೆ ಎಂದು ನೋಡಬೇಡ. ಅದು ನಿನ್ನ ಜೀವನಕ್ಕೆ ಒಂದು ಸಣ್ಣ ರಿಮೈಂಡರ್. ನೀನು ಕೂಡ ಬದಲಾಗಬೇಕು, ಬೆಳೆಯಬೇಕು ಎಂಬ ಸಂದೇಶ. ಜೀವನದಲ್ಲಿ ಅದೃಷ್ಟ ಎಂದರೆ ಹೊರಗಿನಿಂದ ಬರುವುದಲ್ಲ. ಅದೃಷ್ಟ ನಮ್ಮೊಳಗೆ ಹುಟ್ಟುತ್ತದೆ. ನಮ್ಮ ಆಲೋಚನೆಗಳಲ್ಲಿ, ನಮ್ಮ ನಿರ್ಧಾರಗಳಲ್ಲಿ, ನಮ್ಮ ಪರಿಶ್ರಮದಲ್ಲಿ ಅದು ಬೆಳೆಯುತ್ತದೆ. ಒಬ್ಬ ವ್ಯಕ್ತಿ ಪ್ರತಿದಿನ ತನ್ನ ಗುರಿಗಾಗಿ ಕೆಲಸ ಮಾಡ್ತಿದ್ದಾನೆ ಎಂದರೆ ಅವನಿಗೆ ಕಪ್ಪೆ ಮನೆಗೆ ಬಂದರೂ ಅಥವಾ ಬರದಿದ್ದರೂ ಅವನು ಗೆಲ್ಲುತ್ತಾನೆ. ಏಕೆಂದರೆ ಅವನ ಅದೃಷ್ಟ ಅವನ ಕೈಯಲ್ಲಿದೆ. ಆದರೆ ಕೆಲವೊಮ್ಮೆ ಇಂತಹ ಸಣ್ಣ ಘಟನೆಗಳು ನಮ್ಮನ್ನ ಯೋಚನೆಗೆ ಪ್ರೇರೇಪಿಸುತ್ತವೆ. ನಾನು ಸರಿಯಾದ ದಾರಿಯಲ್ಲಿದ್ದೇನಾ ಎಂದು ನಾವು ಕೇಳಿಕೊಳ್ಳುತ್ತೇವೆ. ಇದೇ ಪ್ರಶ್ನೆ ನಮ್ಮ ಜೀವನವನ್ನ ಬದಲಾಯಿಸುತ್ತದೆ. ಕಪ್ಪೆ ಜಿಗಿಯುತ್ತದೆ. ಅದು ಒಂದು ಜಾಗದಲ್ಲಿ ನಿಲ್ಲುವುದಿಲ್ಲ. ಇದು ನಮಗೆ ಹೇಳುವ ದೊಡ್ಡ ಪಾಠ. ನಿಲ್ಲಬೇಡ, ಮುಂದೆ ಸಾಗು. ನೀನು ಎಷ್ಟು ಬಾರಿ ಸೋತರೂ ಮತ್ತೆ ಎದ್ದು ನಿಲ್ಲು, ಮತ್ತೆ ಪ್ರಯತ್ನಿಸು, ಮತ್ತೆ ಜಿಗಿ. ನಮ್ಮ ಜೀವನದಲ್ಲಿ ಹಲವಾರು ಜನರು ನಮ್ಮನ್ನ ತಡೆಯುತ್ತಾರೆ. ನೀನು ಮಾಡೋಕ್ಕಾಗಲ್ಲ ಎಂದು ಹೇಳುತ್ತಾರೆ. ಆದರೆ ಕಪ್ಪೆ ಯಾರ ಮಾತನ್ನೂ ಕೇಳುವುದಿಲ್ಲ. ಅದು ತನ್ನ ದಾರಿಯಲ್ಲಿ ಸಾಗುತ್ತದೆ. ಅದೇ ರೀತಿ ನೀನೂ ಕೂಡ ನಿನ್ನ ದಾರಿಯಲ್ಲಿ ಸಾಗಬೇಕು. ನಿನ್ನ ಜೀವನದಲ್ಲಿ ಬದಲಾವಣೆ ಬೇಕು ಅಂದರೆ ಮೊದಲಿಗೆ ನಿನ್ನ ಮನಸ್ಸು ಬದಲಾಗಬೇಕು. ಹೊರಗಿನ ಸಂಕೇತಗಳು ಕೇವಲ ಸೂಚನೆಗಳು. ನಿಜವಾದ ಬದಲಾವಣೆ ಒಳಗಿನಿಂದಲೇ ಬರುತ್ತದೆ. ಕಪ್ಪೆ ಮಳೆಗಾಲದಲ್ಲಿ ಹೆಚ್ಚು ಕಾಣಿಸುತ್ತದೆ. ಮಳೆ ಎಂದರೆ ಹೊಸ ಆರಂಭ. ಮಣ್ಣು ತೇವವಾಗುತ್ತದೆ, ಹೊಸ ಸಸ್ಯಗಳು ಬೆಳೆಯುತ್ತವೆ. ಅದೇ ರೀತಿ ನಿನ್ನ ಜೀವನದಲ್ಲೂ ಒಂದು ಹೊಸ ಆರಂಭ ಬರಬಹುದು. ಆದರೆ ಅದು ನಿನ್ನ ಮೇಲೆ ಅವಲಂಬಿತವಾಗಿದೆ. ನೀನು ಯಾವಾಗಲೂ ಒಂದು ಅವಕಾಶಕ್ಕಾಗಿ ಕಾಯ್ತಿದ್ದೀಯಾ? ಒಂದು ಸಂಕೇತಕ್ಕಾಗಿ ಕಾಯ್ತಿದ್ದೀಯಾ? ಆಗ ಈ ಕಪ್ಪೆ ನಿನಗೆ ಹೇಳುತ್ತಿದೆ, ಇದೇ ಸಮಯ. ಹೆಚ್ಚು ಯೋಚಿಸಬೇಡ, ಹೆಚ್ಚು ಭಯಪಡಬೇಡ. ನಿನ್ನ ಕನಸುಗಳಿಗಾಗಿ ಈಗಲೇ ಕೆಲಸ ಶುರುಮಾಡು. ನಿನ್ನ ಮನೆಗೆ ಕಪ್ಪೆ ಬಂದರೆ ಅದೃಷ್ಟ ಶುರುವಾಗುತ್ತಾ? ಉತ್ತರ ಸಿಂಪಲ್. ಅದೃಷ್ಟ ನೀನು ಆರಂಭ ಮಾಡಿದಾಗಲೇ ಶುರುವಾಗುತ್ತದೆ. ಇದು ಒಂದು ಸಂಕೇತ ಆಗಿರಬಹುದು, ಆದರೆ ಅದನ್ನು ನಿಜವಾಗಿಸುವುದು ನಿನ್ನ ಕೈಯಲ್ಲಿದೆ. ಒಂದು ದಿನ ನೀನು ಹಿಂದು ಮುಂದು ನೋಡಿದಾಗ ನೀನು ಇಂದು ತೆಗೆದುಕೊಂಡ ನಿರ್ಧಾರವೇ ನಿನ್ನ ಜೀವನವನ್ನ ಬದಲಾಯಿಸಿದೆ ಎಂದು ಅರಿತುಕೊಳ್ಳುತ್ತೀಯೆ. ಆದ್ದರಿಂದ ಇಂದೇ ಒಂದು ನಿರ್ಧಾರ ತೆಗೆದುಕೋ. ನಾನು ಬದಲಾಗುತ್ತೇನೆ, ನಾನು ಬೆಳೆಯುತ್ತೇನೆ, ನಾನು ಗೆಲ್ಲುತ್ತೇನೆ. ಕಪ್ಪೆ ಬಂದದ್ದು ಕೇವಲ ಒಂದು ಘಟನೆ, ಆದರೆ ನಿನ್ನ ಯಶಸ್ಸು ಅದು ನಿನ್ನ ಕಥೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡೋದನ್ನು ಮರೆಯಬೇಡಿ. ಥ್ಯಾಂಕ್ ಯು.